ಬಾಟಮ್ ಆಫ್ ದ ಡೆಕ್ ಬಂದಿರುವಂತಹದ್ದು 3 ಆಫ್ ವ್ಯಾಂಡ್ಸ್ ಬಂದಿದೆ. ಎನ್ವಿಷನಿಂಗ್ ಆಫ್ ಫ್ಯೂಚರ್, ನಿಮ್ಮ ಭವಿಷ್ಯತ್ತಿನ ದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ನಿಮ್ಮ ಭವಿಷ್ಯತ್ತಿನಲ್ಲಿ ಚೆನ್ನಾಗಿರ್ಬೇಕು ಅನ್ನುವಂತಹ ಗಮನದಲ್ಲಿಟ್ಕೊಂಡು ನೀವು ಆಲೋಚನೆಯನ್ನ ಮಾಡ್ತಾ ಇರುವಂತಹದ್ದು, ಮುಂದೆ ಹೋಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನಿಮ್ಮ ಲವ್ ಲೈಫಿನ ವಿಚಾರವಾಗಿ ನಲ್ಲಿ ಬಹಳಷ್ಟು ಫುಲ್ಫಿಲ್ಮೆಂಟ್ ಗಳಿತ್ತು, ಸಮಾಧಾನ ಇತ್ತು, ಸಂತೋಷದಿಂದ ಇದ್ರಿ, ಬಹಳಷ್ಟು ಕೇರಿಂಗ್ ನಿಂದ ಇದ್ರಿ ಮತ್ತು ಅದರಲ್ಲಿ ಕೆಲವೊಂದು ರೀತಿಯ ಆಲೋಚನೆಯನ್ನ ಕೂಡ ಮಾಡ್ತಾ ಇದ್ರಿ. ಏನು ರೀತಿಯ ತೊಂದರೆಗಳಾಗಬಾರ್ದು, ಈ ಲವ್ ಲೈಫಿನಿಂದ ನನಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅನ್ನುವಂತಹ ಚಿಂತೆ ಕೂಡ ನೀವು ಪಾಸ್ಟಿನಲ್ಲಿಯೂ ಕೂಡ ಸ್ವಲ್ಪ ಇದ್ದಿದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಖುಷಿ ಇತ್ತು, ಸಮಾಧಾನ ಇತ್ತು, ಬಹಳ ಕೇರಿಂಗ್ ಇಂದ ಇರ್ತಾ ಇದ್ರಿ, ಬಟ್ ಅಲ್ಲಿ ಸ್ವಲ್ಪ ಚಿಂತೆ ಕೂಡ ಇದ್ದಂತಹದ್ದು ನಿಮ್ಮ ಪಾಸ್ಟಿನಲ್ಲಿ ಲವ್ ಲೈಫಿನ ವಿಚಾರವಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ. ಭಯ ಏನಿರ್ಲಿಲ್ಲ, ಸ್ವಲ್ಪ ರೀತಿಯ ಚಿಂತೆಗಳು ನಿಮ್ಮಲ್ಲಿ ಇದ್ದಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಅಟ್ ದ ಪ್ರೆಸೆಂಟ್ ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ. ಅಲ್ಲಿಯೂ ಸ್ವಲ್ಪ ಚಿಂತೆ ಇತ್ತು, ಇಲ್ಲಿನೂ ಕೂಡ ಯೋಚನೆಯನ್ನ ಮಾಡ್ತಾ ಇದ್ದೀರಾ. ಎಲ್ಲವೂ ಚೆನ್ನಾಗಿದೆ, ಸಮಾಧಾನವಾಗಿದೆ, ಎಲ್ಲವೂ ಚೆನ್ನಾಗಿ ಆಗ್ತಾ ಇತ್ತು, ಆದ್ರೆ ಲಾಸ್ಟ್ ಅಲ್ಲಿ ಯಾಕೆ ಹಿಂಗ್ ಆಗ್ತಾ ಇದೆ ಅಂತ ಅಟ್ ಪ್ರೆಸೆಂಟ್ ನಲ್ಲಿ ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಯೋಚನೆಯನ್ನ ಮಾಡ್ತಾ ಇರುವಂತದ್ದು ರೆಪ್ರೆಸೆಂಟ್ ಆಗ್ತದೆ. ಇದು ಈ ಕಾರ್ಡಿಗೆ ನಾನು ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನು ತಗೊಂಡಾಗ 7 ಆಫ್ ವ್ಯಾಂಡ್ಸ್ ಬಂದಿದೆ. ಡಿಫೆನ್ಸಿವ್ನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಲವ್ ಲೈಫಿನ ವಿಚಾರವಾಗಿ, ನಿಮ್ಮ ಲವ್ ಲೈಫಿನ ವಿಚಾರವಾಗಿ ತಮ್ಮ ಹಿತಾಸಕ್ತಿಗಳ ಕಡೆಗೆ, ತಮ್ಮ ಭವಿಷ್ಯತ್ತಿನ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರುವಂತಹದ್ದೇ ರೆಪ್ರೆಸೆಂಟ್ ಆಗ್ತಾ ಇರೋದಂತೂ. ಸಾಂಪ್ರದಾಯಿಕವಾದಂತಹ ಆಲೋಚನೆಗಳನ್ನ ಮಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಮದುವೆಗಳ ವಿಚಾರದಲ್ಲಿ ಸ್ವಲ್ಪ ಟ್ರೆಡಿಷನಲ್ ಆಗಿ ಥಿಂಕ್ ಮಾಡ್ತಾ ಇರುವಂತಹದ್ದು, ತಮ್ಮದೇ ಆದಂತಹ ಪ್ಯಾಷನೇಟ್ ಏನಿದೆ ಅದರ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಈಗ ಸ್ವಲ್ಪ ಕೆಲವೊಂದು ರೀತಿಯ ಆಲೋಚನೆಗಳನ್ನ ನೀವು ಮಾಡ್ತಾ ಇರುವಂತಹದ್ದು ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಇನ್ ಫ್ಯೂಚರಿನ ದೃಷ್ಟಿಯಿಂದ ಏನಾಗುತ್ತೋ, ಹೇಗಾಗುತ್ತೋ, ಹೆಂಗಿರುತ್ತೋ ಅನ್ನುವಂತಹ ಆಲೋಚನೆಗಳನ್ನ ನೀವು ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತದೆ. ಇನ್ ಇಮಿಡಿಯೇಟ್ ಫ್ಯೂಚರ್ ನಲ್ಲಿ ಕೂಡ ನಿಮ್ಗೆ ಪೊಸೆಸಿವ್ನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಎಲ್ಲವನ್ನ ತಮ್ಮ ಕಂಟ್ರೋಲ್ ನಲ್ಲೇ ಇಟ್ಕೊಬೇಕು, ಯಾವುದನ್ನು ಓಪನ್ ಅಪ್ ಆಗಿ ಮಾತಾಡಬಾರ್ದು. ನಾನು ಭವಿಷ್ಯತ್ತಿನ ದೃಷ್ಟಿಯಿಂದ ನನ್ನ ಹಣಕಾಸಿನ ಬಗ್ಗೆ ಹೆಚ್ಚು ಗಮನವನ್ನ ಕೊಡಬೇಕೇ ಹೊರತು ಲವ್ ಲೈಫಿನ ವಿಚಾರದಲ್ಲಿ ಅಷ್ಟು ಗಮನವನ್ನ ಸಾಧ್ಯದ ಮಟ್ಟಿಗೆ ಕೊಡ್ತಾ ಇರುವಂತಹದ್ದು ಇಲ್ಲೇನು ರೆಪ್ರೆಸೆಂಟ್ ಆಗ್ತಾ ಇಲ್ಲ. ಆಫ್ ಪಾರ್ಟಿಗಳಿಗೆ ನಾನು ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಕೊಟ್ಟಾಗ ಅವ್ರು ಓಪನ್ ಅಪ್ ಆಗದೆ ಇರೋದೇ ನೀವು ಕೆಲವೊಂದು ರೀತಿಯ ಆಲೋಚನೆಗಳನ್ನ ಅಥವಾ ಚಿಂತೆಗಳನ್ನ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾವುದನ್ನು ಕೂಡ ಓಪನ್ ಅಪ್ ಆಗಿ ಹೇಳ್ತಾ ಇಲ್ಲ ಇರೋದೇ ನಿಮ್ಮ ಚಿಂತೆಗಳಿಗೆ ಕಾರಣವಾಗಿರುವಂತಹದ್ದು. ಮತ್ತೆ ಹಣಕಾಸಿನ ಆಲೋಚನೆಗಳನ್ನ ಮಾಡಿಕೊಂಡು ಇನ್ವೆಸ್ಟರಿಂಗ್ ಫ್ಯೂಚರ್ ನ ಗಮನದಲ್ಲಿ ಇಟ್ಕೊಂಡು ಅವರು ಮೂವ್ ಆನ್ ಆಗ್ತಾ ಇರುವಂತಹದ್ದು, ನಿಮ್ಮ ಲವ್ ಲೈಫಿನ ವಿಚಾರಕ್ಕೆ ಮೂವ್ ಆನ್ ಆಗ್ತಾ ಇರುವಂತಹದ್ದು, ಪ್ರೀತಿಯನ್ನ ಬಿಟ್ಟು ಮುಂದೆ ಹೋಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಕೆಲವೊಬ್ಬರಿಗೆ ಸ್ವಲ್ಪ ಕ್ವಿಕ್ ಆಕ್ಷನ್, ಕ್ವಿಕ್ ಥಿಂಕಿಂಗ್ ಅನ್ನ ಮಾಡಿ ಮುಂದೆ ಹೋಗ್ತಾ ಇರುವಂತಹದ್ದು, ಬೇಜಾರಿನಿಂದ ಮುಂದೆ ಹೋಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಥರ್ಡ್ ಕಾರ್ಡಿನಲ್ಲಿಯೂ ಕೂಡ ದ ವರ್ಡ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದ್ರೆ ವರ್ಡ್ ಈಸ್ ರೆಪ್ರೆಸೆಂಟೆಡ್ ಬೈ ಎಂಡಿಂಗ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಬೇಜಾರಿನಿಂದ ಕೆಲವೊಂದು ಲವ್ ಲೈಫಿನ ವಿಚಾರವಾಗಿ ಎಂಡಿಂಗ್ ಅನ್ನ ಮಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕಂದ್ರೆ ಈ ಲವ್ ಲೈಫಿನ ವಿಚಾರದಲ್ಲಿ ಕೆಲವೊಂದು ರೀತಿಯ ಸ್ವಹಿತಾಸಕ್ತಿಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರುವಂತಹದ್ದು, ಹಣಕಾಸಿನ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರುವಂತಹದ್ದು, ಅವರ ಫ್ಯೂಚರಿನ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರೋದು, ಹಾಗೇನೆ ಟ್ರೆಡಿಷನಲ್ ವ್ಯಾಲ್ಯೂಸ್ ಗಳಿಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರೋದ್ರಿಂದ ಕೆಲವೊಬ್ರು ಲವ್ ಲೈಫಿನ ವಿಚಾರದಲ್ಲಿ ಎಂಡಿಂಗ್ ಅನ್ನ ಮಾಡುವಂತಹದ್ದು ಪ್ರೆಸೆಂಟ್ ಆಗ್ತಾ ಇದೆ. ಕ್ವಿಕ್ ಆಗಿ ಥಿಂಕ್ ಮಾಡಿ ಕೆಲವೊಂದು ಆಲೋಚನೆಗಳನ್ನ ಮಾಡೋದ್ರ ಮೂಲಕ ಅನ್ನ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಮತ್ತೆ ಕೆಲವೊಬ್ರು ಯಾವುದನ್ನು ಕೂಡ ಓಪನ್ ಅಪ್ ಆಗಿ ಹೇಳ್ಕೊಳ್ದಿರಾ ಪೊಸೆಸಿವ್ನೆಸ್ ಆಗಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಯಾವುದನ್ನು ಕೂಡ ಓಪನ್ ಅಪ್ ಆಗಿ ಹೇಳ್ಕೊತಾ ಇಲ್ಲ, ಸುಮ್ನೆ ಮುಂದೆ ಹೋಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೆ ಅವರಿಗೆ ಇನ್ವೆಸ್ಟಿಂಗ್ ಫ್ಯೂಚರ್ ನ ದೃಷ್ಟಿಯಿಂದ ಗಮನವನ್ನ ಇಟ್ಕೊಂಡು ಭವಿಷ್ಯತ್ತಿನಲ್ಲಿ ಏನಾಗುತ್ತೋ ಹೇಗಾಗುತ್ತೋ ಅನ್ನೋಂತ ಗಮನವನ್ನ ಇಟ್ಕೊಂಡು ಅವ್ರ ಬಗ್ಗೆ ಮಾತ್ರ ಅವರು ಯೋಚನೆಯನ್ನ ಮಾಡ್ತಾ ಇರುವಂತಹದ್ದು ಕೆಲವೊಬ್ಬರಿಗೆ ರೆಪ್ರೆಸೆಂಟ್ ಆಗ್ತದೆ. ಮತ್ತೆ ಕೆಲವೊಬ್ರು ಬಹಳ ಡಿಫೆನ್ಸಿವ್ ಆಗಿರುವಂತಹದ್ದು, ತಮಗೇನು ತೊಂದರೆ ಆಗಬಾರ್ದು ಲವ್ ಲೈಫಿನಿಂದ ಅನ್ನುವಂತಹ ಗಮನವನ್ನ ಇಟ್ಕೊಂಡು ಬಹಳ ಟ್ರೆಡಿಷನಲ್ ಆಗಿ ಈಗ ಯೋಚನೆಯನ್ನ ಮಾಡ್ತಾ ಇರುವಂತಹದ್ದು ಅಟ್ ಪ್ರೆಸೆಂಟಿನಲ್ಲಿ ರೆಪ್ರೆಸೆಂಟ್ ಆಗ್ತದೆ. ಹಿಂದೆ ನಿಮ್ಮಲ್ಲಿ ಸಂತೋಷ ಇತ್ತು, ಸಮಾಧಾನ ಇತ್ತು, ಬಹಳ ಕೇರಿಂಗ್ ಇತ್ತು, ಆದ್ರೂ ಕೂಡ ನಿಮ್ಮಲ್ಲಿ ಕೆಲವೊಂದು ಯೋಚನೆಗಳು ಇದ್ದೇ ಇತ್ತು. ಭಯ ಇಲ್ಲ ಅಂದ್ರೂ ಕೂಡ ಸ್ವಲ್ಪ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು, ನನಗೇನು ತೊಂದರೆ ಆಗಬಾರ್ದು, ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇರುವಂತಹದ್ದೇ ನಿಮ್ಮ ಲವ್ ಲೈಫಿನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇರೋದು. ಏಂಜಲ್ ಗೈಡೆನ್ಸ್ ಅನ್ನ ತಗೊಂಡ್ಬಿಡೋಣ. ನೋ ನೀಡ್ ಟು ವರಿ, ಯಾವುದಕ್ಕೂ ನೀನು ಭಯವನ್ನ ಪಡುವಂತಹ ಅವಶ್ಯಕತೆ ಇಲ್ಲ. ಟೇಕ್ ಎ ಆಕ್ಷನ್ಸ್ ಅನ್ನ ತಗೋ. ಇಫ್ ಯು ಬಿಲೀವ್, ನಿನ್ಗೆ ನಂಬಿಕೆ ಇದೆಯಾ, ಸಿಚುಯೇಷನ್ ವಿಲ್ ಇಂಪ್ರೂವ್, ಸಿಚುಯೇಷನ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಆಕ್ಷನ್ ಅನ್ನ ತಗೋಬೇಕು ಅಂತ ನಿಮ್ಗೆ ಈ ಲವ್ ಲೈಫ್ ನ ವಿಚಾರವಾಗಿ ಅನ್ಕೊಂಡಿದ್ರೆ ಟೇಕ್ ಆಕ್ಷನ್ಸ್ ಅನ್ನ ತಗೋ ಅಂತ ಕೂಡ ಏಂಜಲ್ ಗೈಡೆನ್ಸ್ ನಿಮ್ಗೆ ಕೊಡ್ತಾ ಇದ್ದಾರೆ. ಯಾಕೆ ನಿಮ್ಗೆ ಈ ರೀತಿ ಬರ್ತಾ ಇದೆ ರೀಡಿಂಗ್ ಗಳಲ್ಲಿ
ಅನ್ನೋದಕ್ಕೆ ನಾನು ನಿಮ್ಮ ಸರೆಂಡರ್ ಸಿಚುಯೇಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಒಂದು ಕಾರ್ಡ್ ಅನ್ನ ತಗೊಂತೀನಿ. ಇಟ್ ಈಸ್ ಎ ಹೆಲ್ತಿ ಟು ಸೆಟ್ ಬೌಂಡ್ರೀಸ್ ಇನ್ ರಿಲೇಶನ್ಶಿಪ್. ಹೆಲ್ದಿ ಸೆಟ್ ಬೌಂಡ್ರೀಸ್ ಅನ್ನ ಮಾಡ್ತಾ ಇದ್ದೀರಾ? ಯಾರೋ ನಿಮ್ಮ ಲವ್ ರಿಲೇಶನ್ಶಿಪ್ ನ ವಿಚಾರದಲ್ಲಿ ಹೆಲ್ದಿ ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ತಿದ್ದೀರಾ? ಪ್ರಾಕ್ಟೀಸ್ ಎಕ್ಸ್ಪೀರಿಯನ್ಸಿಂಗ್ ಯುವರ್ ನೀಡ್ಸ್. ಏನ್ ಬೇಕು ನನಗೆ ಅನ್ನೋದ್ರ ಬಗ್ಗೆ ಈಗ ಆಲೋಚನೆಯನ್ನ ಮಾಡ್ತಾ ಇರುವಂತದ್ದು. ರಿಮೆಂಬರ್ ದಟ್ ನೋ ಇಸ್ ಎ ಕಂಪ್ಲೀಟ್ ಸೆಂಟೆನ್ಸ್. ನೋ ಅನ್ನೋದೇ ಒಂದು ಕರೆಕ್ಟ್ ಆಗಿರುವಂತಹ ಸೆಂಟೆನ್ಸ್ ಅಂತ ಅವರು ಹೇಳ್ತಾ ಇದ್ದಾರೆ. ಸರೆಂಡರ್ ಸಿಚುಯೇಷನ್ ಯಾಕೆ ನಿಮ್ಗೆ ಎಂಡಿಂಗ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ, ಕೆಲವೊಂದು ರೀತಿಯ ಹೆಲ್ದಿ ಬೌಂಡ್ರೀಸ್ ಅನ್ನ ಹಾಕೋತಾ ಇದ್ದಾರೆ. ನಾನು ಹೀಗೆ ಇರಬೇಕು, ನಾನು ಭವಿಷ್ಯತ್ತಿನ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕು, ನನ್ನ ಲವ್ ಲೈಫಿಗಿಂತ ನನ್ನ ಹಣಕಾಸಿನ ಬಗ್ಗೆ ಹೆಚ್ಚು ಗಮನವನ್ನ ಕೊಟ್ಟು ಕೆಲವೊಂದು ರೀತಿಯ ನಮ್ಮ ಜೀವನದಲ್ಲಿ ಟ್ರೆಡಿಷನ್ ವ್ಯಾಲ್ಯೂಸ್ ಗಳಿಗೆ ಹೆಚ್ಚು ಗಮನವನ್ನ ಕೊಡಬೇಕು ಅನ್ನೋದ್ರ ಕಾರಣಗಳಿಗೆ ಕೆಲವೊಬ್ರು ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಎಂಡಿಂಗ್ ಅನ್ನ ಮಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತದೆ. ಯಾಕೋ ಕೆಲವೊಬ್ರು ಹೆಲ್ದಿ ಬೌಂಡ್ರೀಸ್ ಗಳನ್ನ ಹಾಕೋತಾ ಇರುವಂತದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಅದಕ್ಕೇನೆ ನಿಮ್ಗೆ ಏಂಜಲ್ ಗೈಡೆನ್ಸ್ ಕೂಡ ಕೊಟ್ಟಿರುವಂತಹದ್ದು. ನೋ ನೀಡ್ ಟು ವೆರಿ. ಅದಕ್ಕೆ ಹೆಲ್ದಿ ಬೌಂಡ್ರೀಸ್ ಅನ್ನ ಹಾಕೋತಾ ಇರೋದಕ್ಕೇನು ನೀನ್ ಆಲೋಚನೆಯನ್ನೇನು ವರಿ ಏನು ಮಾಡ್ಕೊಂಬೇಡ. ಸಿಚುಯೇಷನ್ ಅನ್ನೋದು ಖಂಡಿತ ಇಂಪ್ರೂವ್ ಆಗುತ್ತೆ. ಇಫ್ ಯು ಬಿಲೀವ್, ನಿನ್ಗೆ ನಂಬಿಕೆ ಇದೆಯಾ, ಟೇಕ್ ಆಕ್ಷನ್. ಕೆಲವೊಂದು ಆಕ್ಷನ್ಸ್ ಗಳನ್ನ ತಗೋ ಅಂತ ಹೇಳ್ತಾ ಇದ್ದಾರೆ.